ನೀವು ಪ್ರಜಾಕೀಯವನ್ನು ಪಕ್ಷವನ್ನು ಸ್ಥಾಪನೆ ಮಾಡಿದ ಮೇಲೆ ಜನಗಳಲ್ಲಿ ತುಂಬ ಒಂದು ಕಲ್ಪನೆ ಇತ್ತು. ಪಕ್ಷವನ್ನು ಇಂಥವ್ರು ಸ್ಥಾಪನೆ ಮಾಡಿದ್ದಾರೆ, ನೀವೇನು ಹೇಳ್ತಾ ಇದ್ದೀರಾ, ಜನಗಳಿಗೋಸ್ಕರ ಜನರಿಂದಾಗಿ ಅಂತ ಏನು ಹೇಳ್ತಾ ಇದ್ದೀರಾ, ಸೊ ಮಾಡಲಿಕ್ಕೆ ಹೊರಟಿದ್ದಾರೆ, ಇವ್ರಿಗೆಲ್ಲ ಸಪೋರ್ಟ್ ಮಾಡ್ಬೋದು ಅಂತೇಳಿ ಒಂದು ಕಲ್ಪನೆ ಇತ್ತು. ಆದರೆ ನೀವು ಯಾವುದೇ ರೀತಿಯಾದಂಥ ಒಂದು ಇವತ್ತಿನ ದಿವಸ ಏನೇ ಮಾಡಬೇಕಂದ್ರೆ ನಾಯಕತ್ವ ಬೇಕಾಗುತ್ತೆ. ಯಾಕೆ ಜನಗಳಂದ್ರೆ ಯಾವುದೇ ಒಂದು ಇದಕ್ಕೂ ಕೂಡ ಅವರವರಾಗಿ ಯಾರು ಮಾಡೋದಿಲ್ಲ. ನಾಯಕತ್ವ ಬೇಕು ಅಂದ್ರೆ 3-4 ಜನ ಕೂತಿದ್ದೀರಾ ಸರ್ ಇಲ್ಲಿ. ಸರ್ ಇದಾರೆ, ಇದಕ್ಕಿನ್ನ ನಾಯಕರು ನಾನು ಏನಕ್ಕೆ ಬೇಕು ಸರ್? ನೀವೆಲ್ಲ ಎಕ್ಸ್ಪೀರಿಯನ್ಸ್ಡ್ ಗ್ರೇಟ್ ನಾಯಕರು ಇದಾರೆ, ನಿಮ್ಮ ಪಕ್ಷದಲ್ಲಿ ಗ್ರೇಟೆಸ್ಟ್ ನಾಯಕರುಗಳಿದ್ದಾರೆ. ಹೌದೌದು, ನಾನು ಯಾಕೆ ಸರ್ ಬೇಕು? ಜನಗಳಲ್ಲಿ ಒಂದು ಕಲ್ಪನೆ ಭರವಸೆ ಇತ್ತು. ಅಲ್ಲ ಇದೆಯಲ್ಲ ಕಲ್ಪನೆ ಕಣ್ಣು ಮುಂದೆ ಇದಾರಲ್ಲ, ನಾವು 5 ಜನ ಲೀಡರ್ಸ್ ಇದ್ದಾರೆ ಒಂದೊಂದು. ಸರ್ ನೀವು ಪಕ್ಷ ಸ್ಥಾಪನೆಯ ಘೋಷಣೆ ಮಾಡಿದಾಗ ಜನರಲ್ಲಿ ಒಂದು ನಿರೀಕ್ಷೆ ಇತ್ತು ಸರ್, ರಾಜಕೀಯದಲ್ಲಿ ಒಂದು ದೊಡ್ಡ ಮಟ್ಟದ ಬದಲಾವಣೆ ಆಗ್ಬಿಡುತ್ತೆ ಅಂತ. ಆದರೆ ನೀವು ಪಕ್ಷದ ಕಾನ್ಸೆಪ್ಟ್ ಅನ್ನ ಜನರ ತನಕ ತಗೊಂಡು ಹೋಗಲಿಲ್ಲ. ಇದೇ ಬದಲಾವಣೆ ಇದು ಕರೆಕ್ಟ್ ನಾನು ಹೇಳೋದು, ಜನರ ತನಕ ತಗೊಂಡು ಹೋಗಿ ಇಲ್ಲ ಜನರ ತನಕ ತಗೊಂಡು ಹೋಗೋದು ಅಂದ್ರೆ ಏನು ಅಂದ್ರೆ ಜನರಿಗೆ ಏನೋ ತೊಂದರೆ ಆದಾಗ ಅವ್ರ ಪರವಾಗಿ ಧ್ವನಿ ಎತ್ತಬೇಕು. ಸರ್ ಸರ್ಕಾರ ಈ ತಪ್ಪು ಮಾಡ್ತು, ಹಿಂಗ್ ಮಾಡಬಾರ್ದು, ಇದ್ರ ತೊಂದರೆ ಜನರಿಂದನೇ ಆಗ್ತಾ ಇದ್ರೆ. ಓಕೆ, ಜನರಿಗೇನೋ ತೊಂದರೆ ಅಲ್ಲ, ಕೇಳಿ ಒಂದು ನಿಮಿಷ. ಆಗ್ತಿರೋದೇ ಜನರಿಂದ ತೊಂದರೆ, ಕೇಳಿ ಒಂದು ನಿಮಿಷ. ವೋಟ್ನ ಮಾರ್ಕೊಂಡ್ಬಿಟ್ಟಿದೀವಿ ಸರ್ ನಾವು. ಯಾರಿಂದ ತೊಂದರೆ ಆಗ್ತಿದೆ? ಜನಗಳಿಂದ. ಜಾತಿ ಧರ್ಮಕ್ಕೆ ಓಟ್ ಹಾಕಕ್ಕೆ ಶುರು ಮಾಡ್ಬಿಟ್ಟಿದೀವಿ ಸರ್ ನಾವು. ಯಾರೋ ಒಬ್ಬ ಗ್ರೇಟ್ ಫಿಲಮ್ ಸ್ಟಾರ್ ಬಂದರೆ ಬಂದ ಅಮ್ಮ ಸೂಪರ್, ಆ ಸಿನಿಮಾಲಿ ಏನು ಎಕ್ಸ್ಟ್ರಾಂಡಿ ಮಾಡಿದ ಆಟಗ ಅವ್ನಿಗೆ ಓಟು ಅಂತ. ಇನ್ನು ಯಾರೋ ಸತ್ತು ಹೋದರೆ ಯಾರಿಗೋ ಸಿಂಪತಿ. ಇನ್ನೊಂದ್ಸತಿ ಪಾಪ ಅವ್ರು ಏನೋ ಇದಾಗ್ಬಿಟ್ಟಿದ್ದಾರೆ, ಇವ್ರಿಗೂ ಒಂದು ಚಾನ್ಸ್ ಕೊಟ್ಬಿಡೋಣ, ಅವರು ಸ್ವಲ್ಪ ಎಂಜಾಯ್ ಮಾಡಲಿ. ಈ ಪರಿಸ್ಥಿತಿ ಯಾರು ಸರ್ ಸರಿ, ಯಾರು ಸರ್ ತಪ್ಪಿಲ್ಲಿ? ಇದನ್ನ ತಾನೇ ನಾನು ಹೇಳಬೇಕು. ನೀವು ಓಟು ಜವಾಬ್ದಾರಿಯುತವಾಗಿ ಮಾಡಬೇಕು, ವಿಚಾರಗಳಿಗೆ ಮಾಡಬೇಕು. ನೀವು ಏನಕ್ಕೆ ಮಾಡಬೇಕು ಸರ್? ಎಷ್ಟೋ ಜನಕ್ಕೆ ಟ್ಯಾಕ್ಸ್ ಕಟ್ಟೋದೇ ಗೊತ್ತಿರಲಿಲ್ಲ ಸರ್. ನಾನು 5 ವರ್ಷದಿಂದ ಹೇಳ್ತೇನೆ, ಇಲ್ಲಪ್ಪ ನೀವು ಟೀ ಕುಡ್ರೆ ಟ್ಯಾಕ್ಸ್ ಕಟ್ತೀರಾ, ನೀವು ಬಟ್ಟೆ ತಗೊಂಡು ಟ್ಯಾಕ್ಸ್ ಕಟ್ತೀರಾ, ನೀವು ಪೆಟ್ರೋಲ್ ಹಾಕಿ ಟ್ಯಾಕ್ಸ್ ಕಟ್ತೀರಾ. 4% ಟ್ಯಾಕ್ಸ್ ಕಟ್ಟೋದು ಅಂತ ವಾಟ್ಸಪ್ಪಲ್ಲಿ ನ್ಯೂಸ್ ಆಗೋಗ್ಬಿಟ್ಟಿತ್ತು. 4% ಟ್ಯಾಕ್ಸ್ ಈ ಪ್ರಪಂಚದಲ್ಲಿ ಅಂತ. ಆಮೇಲೆ ಎಲ್ಲ ಉಚಿತವಾಗಿ ಕೊಡ್ತೀವಿ ಅನ್ನೋ ಮಾತುಗಳು. ಯಾರು ಆಮೇಲೆ ನಾನು ಹೇಳೋಕ್ಕೆ ಶುರು ಮಾಡಿದೆ, ಈ ದೇಶನ ಯಾರು ಅವ್ರ ಮನೆಯಿಂದ ದುಡ್ಡು ತಂದು ಒಂದು ಫ್ಲೈಓವರ್ ಕಟ್ಟಿಲ್ಲ, ಮನೆಯಿಂದ ದುಡ್ಡು ತಂದು ಒಂದು ಸ್ಟೇಡಿಯಂ ಕಟ್ಟಿಲ್ಲ, ಎಲ್ಲ ಜನಗಳದ್ದೇ ದುಡ್ಡು. ಕರೆಕ್ಟಾ ಅಮ್ಮ? ಹೋಗ್ಲಿ, ಅದಾರೋ ಒಪ್ಕೊಂತೀರಾ? ನಾಯಕರುಗಳು ಬಂದು ಏನೋ ಮಾಡ್ಬಿಟ್ಟಿದಾರ. ನೀವು ಜನಗಳ ಮಧ್ಯೆನೇ ಇದ್ದುಕೊಂಡು, ನಾನು ಜನಗಳ ಮಧ್ಯೆನೇ ಸರ್, ಜನಗಳಿಗೆ ಅನ್ಯಾಯ ಆದರೂ ನೀವು ಧ್ವನಿ ಎತ್ಬೋದು. ಅನ್ಯಾಯ ಮಾಡ್ತಿರೋದೇ ಜನಗಳು, ಅದಾಗ ಏನ್ ಮಾಡ್ತೀರಾ? ನಾನು ಕೇಳ್ತಾ ಇರೋದು ಅದನ್ನೇ ನಾನು ಮಾಡಕ್ ಹೊರಟಿರೋದು. ನೋಡಿ, ಪಕ್ಷ ಮಾಡಿದ್ದೀನಿ, ಜನಗಳಿಗೆ ಹೇಳ್ತಾ ಇದ್ದೀನಿ, ನೋಡಿ ನೀವು ಜವಾಬ್ದಾರಿ ತಗೊಳ್ದಿರೋದೇ ನೀವು ಮಾಡ್ತಿರೋ ತಪ್ಪು. ಜವಾಬ್ದಾರಿ ಹೆಂಗ್ ತಗೊಳಕಾಗುತ್ತೆ ಸರ್? ತಗೊಳ್ಬೇಕು ಸರ್ ತಗೊಳ್ಬೇಕು. ನಿಮ್ಮ ದುಡ್ಡು, ನಿಮ್ಮ ಮನೆ ಸರ್, ನಿಮ್ಮನೆ ನೀವು ಜವಾಬ್ದಾರಿ ತಗೊಳ್ಳಲ್ವಾ ಸರ್? ಹೌದು. ನಿಮ್ಮ ಆ್ಯಪ್ನಲ್ಲಿ ಕಾರ್ಯಕರ್ತರು ಬೇಡ ಅಂತ, ಕಾರ್ಯಕರ್ತರು ಇಲ್ಲ ಅಂತಿದ್ದು ಏನದ್ರ? ಏನಕ್ಕೆ ಸರ್? ನನಗೆ ಅರ್ಥ ಆಗ್ತಿಲ್ಲ ಸರ್. ನನಗೆ ಏನಕ್ಕೆ ಕಾರ್ಯಕರ್ತರು ಏನಕ್ಕೆ ಬೇಕು ಹೇಳಿ ಸರ್? ಹೋಗ್ಲಿ, ನಿಮ್ಮ ಥಾಟನ್ನು ಜನರ ತನಕ ತಗೊಂಡು ಹೋಗೋದಕ್ಕೆ ಒಂದು ಮೀಡಿಯಮ್ ಆಗಿರ್ತಾರೆ ಸರ್ ಅವರು. ಸರ್ ಸೋಷಿಯಲ್ ಮೀಡಿಯಾ ಇದೆ ಸರ್, ಪ್ರತಿಯೊಬ್ಬರ ಕೈಲಿ ಇವಾಗ ಮಾಧ್ಯಮ ಇದೆ ಸರ್. ಆಮೇಲೆ ಎಲ್ಲದಕ್ಕಿಂತ ಗೊತ್ತಾ, ನನ್ನ ಪ್ರಕಾರ ವೈರಲ್ ಆಗೋದು ಬೇರೆ ವಿಷಯ ಅಲ್ಲ ಸರ್. ನಿಜವಾಳು ಸತ್ಯ ಅಂತ ಅನ್ಸಿದ್ರೆ, ನೀವು ಮನದಟ್ಟಾದರೆ ನೀವು 4 ಜನಕ್ಕೆ ಹೇಳ್ತಿರಲ್ಲ ಸರ್, ಅದು ಮಾತ್ರ ಬಲವಾಗಿ ಉಳ್ಕೊಳ್ಳೋದಿಲ್ಲ. ಬೇರೆ ಎಲ್ಲ ವೈರಲ್ ಆಗುತ್ತೆ, 4 ದಿನಕ್ಕೆ ಹೊಟ್ಟೋಗ್ಬಿಡುತ್ತೆ. ಇದು ನಿಧಾನ ಆಗ್ಬೋದು ಸರ್, 10 ವರ್ಷ ಅಲ್ಲ 20 ವರ್ಷ ಆಗ್ಬೋದು. ಬಟ್ ಒಂದಲ್ಲ ಒಂದಿನ ಇವತ್ತು ಯಂಗ್ಸ್ಟರ್ಸು ಕೇಳಿ, ನಿಮ್ಮ ಮಗಳೇ ಏನಮ್ಮ ಅಂದರು ನೋಡಿ, ಇಲ್ಲೇ ಸಾಕ್ಷಿ. ಅವ್ರ ಜೊತೆಲೇ ಬಂದ್ಬಿಟ್ಟು ಅವರು ಮಗಳು, ಸರ್ ನಾನು ನಿಮ್ಮ ಕಡೆ ಸರ್ ಅಂದರೆ ನನ್ನ ಕಡೆ ಅಂತಲೂ ಹೇಳಿಲ್ಲ ಅವರು, ಸರ್ ನಾನು ಪ್ರಜಾಕೀಯದ ಕಡೆ ಅಂದರು. ನೋಡಿ ಯಂಗ್ಸ್ಟರ್ಸು ಅಲ್ವಾ? ಇಲ್ಲ, ಬದಲಾವಣೆ ಬೇಕಾಗಿದೆ ದೇಶದಲ್ಲಿ. ಒಂದು ಅಂದ್ರೆ ಬದಲಾವಣೆ ರಾಜಕೀಯ ಹೋಗ್ತಾ ಇರುವ ರೀತಿಯಲ್ಲಿ ಒಂದು ಬದಲಾವಣೆ ಅಂತ ಬೇಕಾಗಿದೆ. ಇಷ್ಟೊಂದು ಕಷ್ಟಕರದ್ದು ಅಂತ ಗೊತ್ತಿಲ್ಲ ಜನಕ್ಕೆ. ಬದಲಾವಣೆ ಅಂದ್ರೆ ಏನು ಗೊತ್ತಾ? ಹಿಂಗೆ ಇಟ್ಬಿಡೋದು ಅಂತ. ಅದು ನಾನಿಡಲ್ಲ, ಬೇರೆ ಅಂತಂದು ಹಿಂಗೆ ಇಟ್ಬಿಡ್ತಾನೆ, ಬದಲಾವಣೆ ಆಗೋಯ್ತು. ಬನ್ನಿ ಎಲ್ಲ ಸೇರ್ಕೊಂಡು ಹಿಂಗೆ ಇಡೋಣ ಅಂದರೆ ರೆಡಿ ಇಲ್ಲ. ನೀವು ಇಟ್ಟು ತೋರಿಸ್ರಿ, ನಿಮಗೆ ಸಪೋರ್ಟ್ ಮಾಡ್ತೀವಿ ನಾವು ಅಂತ. ಇದು ನನ್ನ ಒಬ್ಬನ ಕೈಲಿ ಆಗದೇ ಇರೋವಂಥ ವಿಷಯ. ಇದು ಎಲ್ಲರೂ ಸೇರ್ಕೊಂಡ್ರಾಗತ್ತೆ. ಇವಾಗ ರೈಟ್ ಟು ರೀಕಾಲ್ ಸರ್, ನಾನೊಬ್ಬ ಮಾಡೋಕ್ಕೆ ಸಾಧ್ಯನಾ ಸರ್ ಇದನ್ನು? ಒಂದು ಕ್ಷೇತ್ರದಲ್ಲಿ ಎಲ್ಲ ನಿಂತ್ಕೊಂಡು ನೋಡಿ, ನಮ್ಗೆ ಈ ಐಡಿಯಾಲಜಿಗೆ ನಾವು ಓಟ್ ಹಾಕಿದ್ದೀವಿ, ನಾವು ದುಡ್ಡು ಇಸ್ಕೊಂಡು ಓಟ್ ಹಾಕಿಲ್ಲ, ನಾವು ಯಾವುದೇ ಬೇರೆ ಈ 9 ಪಾಯಿಂಟ್ಗೆ ಓಟ್ ಹಾಕಿದ್ದೀವಿ ನಾವು, ಇವನು ಅದಕ್ಕೆ ಕರೆಕ್ಟಾಗಿ ಕೆಲಸ ಮಾಡ್ತಿಲ್ಲ, ಇವನ್ನ ಕೆಳಗೆ ಇಳಿಸ್ಬೇಕು ಅಂತ ನಾನೇ ಜನಗಳ ಜೊತೆ ಹೋಗಿ ಹೋರಾಟ ಮಾಡೋನು ಇಳಿಸಿದ್ವಿ ಅಂದ್ಕೊಳ್ಳಿ, ಅದು ಒಂದು ಸುದ್ದಿ ಆಗುತ್ತೆ ನ್ಯಾಷನಲ್ ಲೆವೆಲಲ್ಲಿ. ಡೆಫಿನೆಟ್ ಅಲ್ವಾ? ಅವಾಗ ಒಂದು ರೈಟ್ ಟು ರೀಕಾಲ್ ಬರುತ್ತೆ. ರೈಟ್ ಟು ರೀಕಾಲ್ ಬಂದಾಗ ಒಳ್ಳೊಳ್ಳೆ ವ್ಯಕ್ತಿಗಳು ಬರ್ತಾರೆ ಇಲ್ಲಿ ಕೆಲಸ ಮಾಡೋವಂಥವ್ರು. ಇದಷ್ಟೇ ಪ್ರಯತ್ನ ಅಷ್ಟೇ. ಪ್ರಜೆಗಳಿಂದ ಪ್ರಜಾಕೀಯ, ಪ್ರಜೆಗಳಿಗಾಗಿ ಪ್ರಜಾಕೀಯ, ಪ್ರಜೆಗಳಿಗೋಸ್ಕರ ಪ್ರಜಾಕೀಯ, ಮಟ್ಟ ಹಾಕಲು ರಾಜಕೀಯ, ನಮ್ಮಿಂದ ನಮಗ